ಈ ವಿಡಿಯೋ ನೋಡಿ. ಇದು ನಾನು ನನ್ನ ಒಂದು ಪ್ರಾಜೆಕ್ಟ್ನ ಮಾಡಿದೆ. ಸೊ ಅದರಲ್ಲಿ ಈ ಥರ ನಾನು ಒಂದು ಗಜಿಬೋ ಟೈಪ್ ಮಾಡಿದೆ. ಗಜಿಬೋ ಅಂದರೆ ಇವಾಗ ಔಟ್ ಹೌಸ್ ಥರ ಮಾಡ್ತಾರೆ ಅದನ್ನು. ಇದು ಮಾಡಿರೋದು ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಪೂಲ್ ಮೇಲೆ. MS ಇದಿರುತ್ತೆ. MS ಅಂದರೆ ಕಬ್ಬಣ, ಮೆಟಲ್ ಸ್ಟ್ರಕ್ಚರಲ್ಲಿ ನೀಟಾಗಿ ಮಾಡಿರ್ತೀವಿ. ಅದಾದಮೇಲೆ ಈ ಒಂದು ಫಿನಿಶಿಂಗ್ ಕೊಡ್ತೀವಿ. ಈ ಥರ ಗ್ರಾಸು, ಕಾರ್ಪೆಟು, ಬ್ಲೂಟೂತ್ ಪ್ಯಾನಲ್ ಅಂತಾರೆ, ಮಿರರ್ಸು, ಆಮೇಲೆ ಈ ಜಿಮ್ ಏರಿಯಾನ ಸೆಟಪ್ ಮಾಡ್ತೀವಿ. ಈ ಜಿಮ್ ಏರಿಯಾ ಅಂದರೆ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸಪ್ರೇಟಾಗಿ ಬರುತ್ತೆ. ಆಮೇಲೆ ಇದರ ಲೈಟು, ಈ ಗ್ರೀನರಿ ನೋಡಿ, ಆರ್ಟಿಫಿಷಿಯಲ್ ಗ್ರೀನರಿ, ಗ್ರಾಸ್ನ ಅಲ್ಲೇ ಇದು ಮಾಡ್ಕೊಂಡು ಫುಲ್ ಇದು ಮಾಡಿದ್ರೆ ಸ್ಟಿಚಿಂಗ್ ಮಾಡ್ಕೊಂಡು ಇದನ್ನು ಈವ್ನಿಂಗ್ ಶಾಟ್ ಮಾಡಿದ್ದೀವಿ. ಲೈಟು ಹಾಕ್ಸಿದ್ವಿ, ಇದೆಲ್ಲ ಲೈಟ್ಸ್ ಇದೆ. ಸೊ ಇದನ್ನು ನೀವು ಒಂದ್ಸಲ ಚೆನ್ನಾಗಿರೋದನ್ನ ನೋಡಿದ್ರೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ನನ್ನ ನಂಬರು ಇದೆಲ್ಲ ಹೇಳ್ಕೊಡ್ತೀನಿ. ಇದು ಕಂಪ್ಲೀಟ್ಲಿ ಈವ್ನಿಂಗ್ ಶಾಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಫುಲ್ ಲೈಟ್ಸ್ ಎಲ್ಲ ಹಾಕಿದ್ವಿ. ಇದು ಸ್ಟ್ರಿಪ್ ಲೈಟ್ಸ್ ಅಂತಾರೆ. ಸ್ಟ್ರಿಪ್ ಲೈಟ್ಸಲ್ಲೂ ವೆರೈಟಿಗಳಿರ್ತವೆ. ಸೊ ಲೈಟು, ಸ್ಟ್ರಿಪ್ ಲೈಟು ಆ ಥರದ್ದು ಬರುತ್ತೆ. ಇನ್ನೊಂದು ಇದು ಕನ್ಸೀಲ್ಡ್ ಲೈಟ್ಸ್, ಇದನ್ನು ಅಲ್ಯೂಮಿನಿಯಂ ಪ್ಯಾಕೇಜ್ ಬರುತ್ತೆ ಹಿಂದೆಗಡೆ. ಸೊ ಆ ಪ್ಯಾಕಿಂಗೆಲ್ಲ ಸ್ಟ್ರಿಪ್ ಲೈಟ್ಸ್ನ ತುಂಬಿಸ್ತೀವಿ. ಮಿಕ್ಕಿದೆಲ್ಲ ಬಂದು ಸ್ಮಾಲ್ ಲೈಟ್ಸು. ಸೊ ದಟ್ ಒಂದು ಬ್ಯೂಟಿ ಜಾಸ್ತಿ ಆಗಿದೆ ಅಂತ ಕೊಟ್ಟಿರೋದು. ಲೈಟು ಜಾಸ್ತಿ ಇರುತ್ತೆ. ಈಗ ಅಷ್ಟೊಂದು ಹಾರ್ಶ್ ಆಗಿರೋಲ್ಲ ಬೇರೆ ಲೈಟ್ಗಳ ಥರ. ಇದು ಒಂಥರ ಆಫ್ಟರ್ನೂನ್ ಮಿನಿಮಮ್ ಇದಾಗಿರುತ್ತೆ. ಸೊ ನಿಮಗೂ ಇಷ್ಟ ಆಗುತ್ತೆ. ಈ ಥರ ಲೈಟ್ಸನ್ನೆಲ್ಲ ಮಾಡಿ ಇದನ್ನು ಒಂದು ಡೆಕೋರೇಟಿವ್ ಇದು ಮಾಡಿದ್ದೀವಿ. ಸೊ ಈಗ ಈ ಕಾಲಮ್ಸ್ ನೋಡಿ, ಈ ಕಾಲಮ್ಸ್ಗೂ ಫುಲ್ಲು ಫ್ಲೋಟೆಡ್ ಪ್ಯಾನಲ್ನೇ ಹಾಕ್ಸಿರ್ತೀವಿ. ಸೊ ಫ್ಲೋಟೆಡ್ ಪ್ಯಾನಲ್ ನೀಟಾಗಿ ಸೀಲಿಂಗಿಂದ ಹಿಡಿದು ಎಲ್ಲ ಇದು ಮಾಡಿದ್ದೀವಿ. ಇನ್ನೂ ಫರ್ನಿಚರ್ಸ್ ಯಾವುದು ಹಾಕಿಲ್ಲ. ಜಸ್ಟ್ ನಿಮ್ಗೆ ಡೈರೆಕ್ಟಾಗಿ ತೋರಿಸ್ತಾ ಇರೋದು ಕಾರ್ಪೆಟ್ ಏರಿಯಾ. ಇದು ರೆಡ್ ಕಾರ್ಪೆಟ್ ಏರಿಯಾ. ಕಾರ್ಪೆಟ್ ಅಂದರೆ PVC ಪ್ಲಾಸ್ಟಿಕ್ ಈ ಥರದ್ದಲ್ಲ, ಇದು ಒಂಥರ ಜೂಟ್ದು. ಸೊ ಅದು ಇನ್ ಕೇಸ್ ಆಫ್ ಸ್ವೆಟ್ಟು ಏನಾದರೂ ಬಂದ್ರೂ ಇದಾಗುತ್ತೆ. ಮೇಂಟೆನೆನ್ಸ್ಗೆ ಏನು ತೊಂದರೆ ಇಲ್ಲ. ನೀಟಾಗಿ ವಾಷಬಲ್ಲು, ವಾಶ್ ಮಾಡಿ ಮತ್ತೆ ಹಾಕ್ಕೋಬೋದು. ಸೊ ಇದನ್ನು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ನಿಮ್ಗೆ ಇಷ್ಟ ಆದರೆ ಮುಂದೆ ಇದೇ ಥರ ವೀಡಿಯೋವನ್ನು ಹಾಕ್ತೀನಿ ನೋಡಿ.